ಸುಹಾಸ್ ಹತ್ಯೆ ಬೆನ್ನಲ್ಲೇ ಇಂದು ಮಂಗಳೂರಿಗೆ ಗೃಹ ಸಚಿವರು ಭೇಟಿ. ಕಾನೂನು ಸುವ್ಯವಸ್ಥೆ ಕುರಿತು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್. ಮೊನ್ನೆ ಸುಹಾಸ್ ಕೊಲೆ, ನೆನೆ ಮಂಗಳೂರಿನಲ್ಲೇ ಮತ್ತೊಂದು ತಲ್ವಾರ್ ದಾಳಿ. ವ್ಯಕ್ತಿಯೊಬ್ಬನ ಮೇಲೆ ತಲ್ವಾರ್ನಿಂದ ದಾಳಿಯ ಯತ್ನ. ಪಂಜಿ ಮೊಗೇರು ಬಳಿ ಇಬ್ಬರು ತಲ್ವಾರ್ ಬೀಸಿದ ತಕ್ಷಣ ಯುವಕ ಬೈಕ್ ಹತ್ತಿ ಎಸ್ಕೇಪ್. ಪ್ರಧಾನಿ ಮೋದಿ ಅವಕಾಶ ಕೊಟ್ಟರೆ ನಾನು ಯುದ್ಧಕ್ಕೆ ಹೋಗ್ತೀನಿ, ದೇಶಕ್ಕೋಸ್ಕರ ಸ್ಯೂಸೈಡ್ ಬಾಂಬರ್ ಆಗ್ತೀನಿ ಎಂದ ಜಮೀರ್ ಅಹ್ಮದ್ ಖಾನ್. ಯುದ್ಧಕ್ಕೆ ಹೋಗಲು ಸಿದ್ಧ ಅಂತ ಎದೆ ತಟ್ಟಿ ತಟ್ಟಿ ಹೇಳಿದ ಸಚಿವ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ಅಂತಿದ್ರು, ಅದೇನಾಯ್ತು? ಸರ್ವಪಕ್ಷ ಸಭೆ ಕರೆದಾಗ ಪ್ರಧಾನಿ ಮೋದಿ ಯಾಕೆ ಹೋಗಿಲ್ಲ? ಪಹಲ್ಗಾಮ್ ದಾಳಿ ವಿಚಾರವಾಗಿ ಕೇಂದ್ರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಲು ಸಾಲು ಪ್ರಶ್ನೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಐಎಸ್ಐ ಮತ್ತು ಎಲ್ಇಟಿ ಕೈವಾಡ ಪತ್ತೆ. ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದ್ದ ದಾಳಿ. ಭಯೋತ್ಪಾದನಾ ನಿಗ್ರಹ ಸಂಸ್ಥೆಗೆ ಸವಿಸ್ತಾರ ವರದಿ ಸಲ್ಲಿಸಿದ ಐಎನ್ಎ. ದಾಳಿಗೂ ವಾರಕ್ಕೂ ಮೊದಲು ಉಗ್ರರು ಪಹಲ್ಗಾಮ್ ಪ್ರವೇಶ, ರಕ್ಕಸರಿಗೆ ಆಶ್ರಯ ಸೇರಿದಂತೆ ಎಲ್ಲಾ ವ್ಯವಸ್ಥೆ ಮಾಡಿದ್ದೇ ಸ್ಥಳೀಯರು. 2200ಕ್ಕೂ ಹೆಚ್ಚು ವ್ಯಕ್ತಿಗಳ ವಿಚಾರಣೆ, 150ಕ್ಕೂ ಹೆಚ್ಚು ಮಂದಿ ವಶಕ್ಕೆ. ತಾನೇ ತೋಡಿದ ಹಳ್ಳಕ್ಕೆ ಬಿದ್ದ ನರಬುದ್ಧಿಯ ಪಾಕಿಸ್ತಾನ. ಭಾರತಕ್ಕೆ ವಾಯು ಪ್ರದೇಶ ನಿರ್ಬಂಧ ಹಿನ್ನೆಲೆ ವಿದೇಶಗಳಿಂದಲೂ ಪಾಕ್ ವಾಯುಮಾರ್ಗ ಬಳಸದಿರಲು ತೀರ್ಮಾನ. ಇದರಿಂದ ಬಿಕಾರಿಸ್ತಾನದ ಆದಾಯಕ್ಕೆ ಮತ್ತಷ್ಟು ಕೊಕ್ಕೆ. ಗಡಿಭಾಗದ ಜನರಿಗೆ 2 ತಿಂಗಳ ಆಹಾರ ಸಾಮಗ್ರಿ ಸಂಗ್ರಹಿಸಲು ಪಾಕ್ ಸೂಚನೆ. ಎಲ್ಒಸಿ ಉದ್ದಕ್ಕೂ ಇರುವ 13 ಕ್ಷೇತ್ರಗಳಲ್ಲಿ ಆಹಾರ ಸಾಮಗ್ರಿ ಸಂಗ್ರಹಿಸಲು ಹುಕುಂ. ನೀಲಂ ಕಣಿವೆಗೆ ತೆರಳದಂತೆ ಪ್ರವಾಸಿಗರಿಗೆ ನಿರ್ದೇಶನ. ಉಗ್ರ ದಾಳಿಯು ಇಂಡೋನೇಷ್ಯಾದ ಇಸ್ಲಾಂ ಬೋಧನೆಗಳನ್ನು ಪ್ರತಿಬಿಂಬಿಸಲ್ಲ. ಈ ಘೋರ ಕೃತ್ಯವನ್ನ ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನವನ್ನ ಪರೋಕ್ಷವಾಗಿ ಟೀಕಿಸಿದ ಇಂಡೋನೇಷ್ಯಾ. ಗಡಿಯಲ್ಲಿ ಪಾಕ್ನಿಂದ ಸಮರಾಭ್ಯಾಸ ಜೋರು. ಪಾಕಿಸ್ತಾನ ಸೇನೆಯಿಂದ ದೊಡ್ಡ ಪ್ರಮಾಣದ ಮಿಲಿಟರಿ ತಾಲೀಮು, ತನ್ನ ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಯುದ್ಧ ತಂತ್ರಗಳ ಪ್ರದರ್ಶನ. ಭಾರತಕ್ಕೆ ಬೆಚ್ಚಿಬಿದ್ದ ಪಾಪಿ ಪಾಕಿಸ್ತಾನ. ಯುದ್ಧ ತಡೆಯಲು ಮುಸ್ಲಿಂ ದೇಶಗಳ ದುಂಬಾಲು ಪ್ರಭಾವ ಬೀರಿ ಭಾರತವನ್ನ ಒಪ್ಪಿಸೋದಕ್ಕೆ 3 ದೇಶಗಳ ದೂತರಿಗೆ ಪ್ರಧಾನಿ ಶರೀಫ್ ಕರೆ. ಆತಂಕವಾದಿಗಳ ಬೆದರಿಕೆ ಕರೆ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್. ಮೈಸೂರಿನ ಸೂಕ್ಷ್ಮ ಪ್ರದೇಶಗಳ ಮೇಲೆ ಹದ್ದಿನ ಕಣ್ಣು. ಬೈಕ್, ಜೀಪುಗಳ ಮೂಲಕ ನಗರಾದ್ಯಂತ ಪೊಲೀಸರ ಗಸ್ತು. ಯತ್ನಾಳ್ ಸವಾಲಿಗೆ ಶಿವಾನಂದ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ. ಇದನ್ನು ಅಂಗೀಕರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ತಿರಸ್ಕರಿಸಿದ ಯುಟಿ ಖಾದರ್. ಯತ್ನಾಳ್ ಇನ್ನು ರಾಜೀನಾಮೆ ನೀಡಿದ್ದರಿಂದ ಪಾಟೀಲ್ ರಾಜೀನಾಮೆ ಅಂಗೀಕಾರ ಸಾಧ್ಯವಿಲ್ಲವೆಂದು ಸ್ಪೀಕರ್ ಹೇಳಿಕೆ. ಮಂಡ್ಯದಲ್ಲಿ ದಿಢೀರ್ ಮಳೆಯಿಂದ ವಾಹನ ಸವಾರರ ಪರದಾಟ. ಮಹಾವೀರ್ ವೃತ್ತದಲ್ಲಿ ಮಂಡಿವರೆಗೆ ನಿಂತ ನೀರು. ಸಂಜಯ್ ವೃತ್ತದಿಂದ ಹೂಳಲು ವೃತ್ತದ ರಸ್ತೆ ಜಲಾವೃತವಾಗಿ ವಾಹನ ಸವಾರರ ಪರದಾಟ. ಭಾರೀ ಮಳೆಗೆ ಬೆಂಗಳೂರಲ್ಲಿ 23 ಮರ, 52 ಬೃಹತ್ ರೆಂಬೆ ಧರಾಶಾಹಿ. ಮರಗಳು ಬಿದ್ದ ಪರಿಣಾಮ ವಾಹನಗಳು ಜಖಂ. ರಸ್ತೆಗಳೆಲ್ಲ ಜಲಾವೃತವಾಗಿ ವಾಹನ ಸವಾರರ ಪರದಾಟ. ಉತ್ತರ ಪ್ರದೇಶದಲ್ಲಿ ಮಳೆಯಬ್ಬರಕ್ಕೆ ಗಾಜಿಯಾಬಾದ್ನಲ್ಲಿ ಅವಾಂತರ. ಒಳಚರಂಡಿಯ ಗೋಡೆಗಳು ಕುಸಿದ ಕಾರಣ ಅಪಾರ್ಟ್ಮೆಂಟ್ಗೆ ನುಗ್ಗಿದ ನೀರು. ನೆಲಮಹಡಿಯಲ್ಲಿ ನಿಲ್ಲಿಸಿದ್ದ ವಾಹನಗಳು ಮುಳುಗಡೆ. ಕನ್ನಡದ ಬಗ್ಗೆ ಸೋನು ನಿಗಮ್ ಅವಹೇಳನಕಾರಿ ಹೇಳಿಕೆ ಪ್ರಕರಣ. ಗಾಯಕನ ವಿರುದ್ಧ ಸಿಡಿದೆದ್ದ ಕರ್ನಾಟಕ ರಕ್ಷಣಾ ವೇದಿಕೆ. ಎಫ್ಐಆರ್ ದಾಖಲಿಸಲು ಕರವೇ ಕಾರ್ಯಕರ್ತರಿಂದ ಮನವಿ. ಕೇರಳದಲ್ಲಿ ಶಶಿ ತರೂರ್ಗೆ ಮಾತ್ರ ಹಸ್ತಲಾಘವ ಮಾಡಿದ ಮೋದಿ. ತರೂರ್ ನನ್ನ ಪಕ್ಕದಲ್ಲಿರೋದ್ರಿಂದ ಕೆಲವರ ನಿದ್ದೆ ಹಾಳಾಗಲಿದೆ. ಮೋದಿ ಪರ ಮಾತಾಡಿ ಕೆಂಗಣಿಗೆ ಗುರಿಯಾಗಿರುವಾಗಲೇ ಕೈಗೆ ಸಂದೇಶ. ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಕುಟುಂಬದ 8 ಸದಸ್ಯರು ಹಿಂದೂ ಧರ್ಮಕ್ಕೆ ಘರ್ವಾಪ್ಸಿ. ಪುರೋಹಿತರ ಸಮ್ಮುಖದಲ್ಲಿ ಕುಟುಂಬ ಹವನ ಯಜ್ಞ ಆಚರಣೆ. ನನಗೆ ಯಾರೂ ಒತ್ತಡ ಹಾಕಿಲ್ಲ ಎಂದ ಜಾಕೀರ್. ಪುಲ್ವಾಮಾದ ಹೌಸ್ ಅರೆಸ್ಟ್ ನಿರೂಪಕ ಎಜಾಜ್ ಖಾನ್ಗೆ ಸಂಕಷ್ಟ.
ಅಶ್ಲೀಲ ರಿಯಾಲಿಟಿ ಶೋನ ದೃಶ್ಯ ವೈರಲ್ ಬೆನ್ನಲ್ಲೇ ಕ್ರಮಕ್ಕೆ ಒತ್ತಡ. ಎಜಾಜ್ ಖಾನ್ ಉಲ್ಲು ಆಪ್ ಸಿಇಒಗೆ ಮಹಿಳಾ ಆಯೋಗದ ಸಮನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.